ವೀಕ್ಷಕರೇ, ಈ KPSC ಎಕ್ಸಾಮ್ ಅನ್ನೋದಿದೆಯಲ್ಲ, ಇದು ಎಷ್ಟು ಮಹತ್ವದ್ದು ಅಂತಂದ್ರೆ, ನೀವು ಕೇಳಿರ್ತೀರಿ UPSC ಎಕ್ಸಾಮ್ ಅಂತ ಇರುತ್ತೆ, ಅದು ಸೆಂಟ್ರಲ್ ಬೋರ್ಡ್ ಆಯ್ತಾ. UPSC ಕೇಂದ್ರ ಲೋಕಸೇವಾ ಆಯೋಗ. ಅದರಲ್ಲಿ ಯಾರು ಅತಿ ಹೆಚ್ಚಿನ ಮಾರ್ಕ್, ಈಗ IAS IPS IFS ಅವರೆಲ್ಲ ಆ ರೀತಿ ಆಗ್ತಾರೆ. IAS IPS ಅಧಿಕಾರಿಗಳು ಅಂತ ಕೇಳ್ತೀವಲ್ಲ, ಅದು UPSC. KPSC ಆದ್ರೆ KS ಅಧಿಕಾರಿಗಳು ಅಂತ. ಈ ಕಮಿಷನರ್ ಆಗೋದಿರಬಹುದು, DYSP ಆಗೋದಿರಬಹುದು, ತಹಶೀಲ್ದಾರ್ ಆಗೋದಿರಬಹುದು, ಎರಡನೇ ಹಂತದ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಲ್ಲ. ಆಮೇಲೆ ಇವರು ಕೂಡ IAS ಶ್ರೇಣಿಗೆ ಹೋಗ್ತಾರೆ, KS ಮಾಡಿದವರು ಕೂಡ. ಇದು ನಾಳೆ ನಮ್ಮ ಆಯಕಟ್ಟಿನ ಸ್ಥಳಗಳಲ್ಲಿ ಇರುವಂತಹ ಅಧಿಕಾರಿಗಳು ಇಲ್ಲಿಂದ ಪಾಸ್ ಆಗಿ ಬಂದವರಾಗಿರಬೇಕು. ಆಮೇಲೆ ಇದು ಒಂದೆರಡು ದಿನದ ಗಲಾಟೆ ಅಲ್ಲ ಸರ್, ಇದು ದಶಕಗಳು, ಒಂದು 3 ದಶಕ ಆಯ್ತು, ಇದಕ್ಕೆ ಒಂದು 30-35 ವರ್ಷ ಆಯ್ತು. ಆವತ್ತಿನಿಂದ ಇವತ್ತಿನ ತನಕ ಎಡವಟ್ಟುಗಳ ಮೇಲೆ ಎಡವಟ್ಟು, ಪಾಸ್ ಮಾಡೋದಕ್ಕೆ ದುಡ್ಡು, ಆಮೇಲೆ ಎಲ್ಲೆಲ್ಲಿ ಯಾರೆಲ್ಲ ಬಂದು ಕೂತ್ಕೋತಾರೆ. ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಕರ್ನಾಟಕ ಸರಿಯಾಗಬೇಕು ಅಂತಂದ್ರೆ ಈ ವ್ಯವಸ್ಥೆ ಸರಿಯಾಗಬೇಕು. ಆದ್ರೆ ಇವತ್ತಿನ KPSC ಕರ್ಮಕಾಂಡ ಏನ್ ಹೇಳಿ? KPSC ಅಲ್ಲಿ ಈ ಹಿಂದೆ ಸಾಲು ಸಾಲು ಎಡವಟ್ಟುಗಳಾಗಿತ್ತು, ನಾವು ಬಟ್ಟೆ ಹರ್ಕೊಂಡೆಲ್ಲ ಸುದ್ದಿ ಮಾಡಿದ್ವಿ. ಕೆಲವರೆಲ್ಲ ಮಕ್ಕಳು ಫೈಲ್ ಆದ್ರು ಅಂತ ಅಂದ್ಬಿಟ್ಟು ಕೆಲವರು ಪೋಷಕರು ತೀರ್ಕೊಂಡಿದ್ದಾರೆ. ಇಷ್ಟೆಲ್ಲ ಓದಿ ಫೈಲ್ ಆಗಿ ಹಿಂಗೆಲ್ಲ ಆಗಿದೆ, ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ. ಈ ACP ಚಂದನ್ ಇದಾರಲ್ಲ, ACP ಚಂದನ್, ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಇವರು ಕೂಡ 2012-13ರಲ್ಲಿ ಇದೇ ತರ ಕಚೇರಿಗೆ ಬಂದು ಗೋಳಾಡ್ಕೊಂಡಿದ್ರು. ಇದು ಸತ್ಯ. ಅಂದ್ರೆ ಎಕ್ಸಾಮ್ ಬಗ್ಗೆ ಸ್ಟೋರಿ ಮಾಡಿ ಸರ್, KPSC ಬಗ್ಗೆ ಸ್ಟೋರಿ ಮಾಡಿ ಸರ್ ಅಂತೇಳಿ ನನ್ನ ಬಳಿಗೆ ಬಂದಿದ್ರು. ನಾವು ಮಾಡಿದ್ವಿ ಅದನ್ನ ಸ್ಟೋರಿ. ಆಗ ಒಂದು ಹೆಣ್ಮಗಳ ವಿಚಾರ ಕೂಡ ಬಂದಿತ್ತು. ಆ ಹೆಣ್ಮಗಳ ತಂದೆ ಆ ಹುಡುಗಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಸತ್ತೋಗ್ಬಿಟ್ರು, ಸಾಲ ಸೋಲ ಮಾಡಿಬಿಟ್ಟು. ಇವತ್ತಾಕೆ KPSC ಎಲ್ಲ IAS ಅಲ್ಲಿ ರ್ಯಾಂಕ್ ಬಂದು ಕರ್ನಾಟಕದಲ್ಲಿ ಅಧಿಕಾರಿಯಾಗಿದ್ದಾರೆ. ಒಳ್ಳೆ ವಿಚಾರ. ಚಂದನ್ ಕೂಡ ಇದ್ದಾರೆ, ಅವರು ಕೂಡ KPSC ಅಲ್ಲಿ ಪಾಸ್ ಆಗಿ ಆಗಿರುವಂತದ್ದು ನೋಡಿ. ಸೊ ಗೊತ್ತಾಯ್ತಲ್ಲ ನಿಮಗೆ ಯಾವೆಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಇವರು ಇರ್ತಾರೆ, ಅವರ ಬಗ್ಗೆ ಆಗುವಂತ ಎಕ್ಸಾಮ್ಗಳೇನು. ಆದರೂ ಗಾಢ ನಿದ್ರೆಯಲ್ಲಿದೆ ಸಿದ್ದರಾಮಯ್ಯ ಸರ್ಕಾರ. KPSC ಜನಸೇವೆ ಜೊತೆ ಲೋಪ ಸೇವೆ ಆಗ್ತಾ ಇದೆ. ಈ ಹಿಂದೆ ಮುಖ್ಯ ಪರೀಕ್ಷೆಯಲ್ಲಿ ಹಲವಾರು ಎಡವಟ್ಟುಗಳಾಗಿತ್ತು, ಅದನ್ನು ಹೇಳಿದ್ವಿ, ಹೇಳಿ ನಮಗೆ ಸಾಕಾಗಿದೆ. ಎಷ್ಟು ಸಾಕಾಗಿದೆ ಅಂತೇಳಿ ಮರ್ತೋಗಿದೆ. ಪರೀಕ್ಷೆ ಆರಂಭವಾದ ದಿನದಿಂದ ಕೂಡ 10 ಅಧ್ವಾನಗಳು ನಡೀತಾ ಇದೆ. ಲೋಕಸಭಾ ಚುನಾವಣೆ ಅಂತ ಪರೀಕ್ಷೆ ಮುಂದೂಡಲಾಗಿತ್ತು. ವಯೋಮಿತಿ ಮೀರಿದವರಿಗೂ ಪರೀಕ್ಷೆ ಮುಂದೂಡಿದ್ರು. ಹಂಗು ಹಿಂಗು ಮಾಡಿ ಆಗಸ್ಟ್ 27ರಂದು ಪರೀಕ್ಷೆ ಮಾಡಿದ್ರು. ಪೂರ್ವಭಾವಿ ಪರೀಕ್ಷೆಯಲ್ಲಿ 59 ಪ್ರಶ್ನೆ ತಪ್ಪಾಗಿ ಭಾಷಾಂತರವಾಗಿದೆ. 59 ಪ್ರಶ್ನೆ. 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು, ಇಲ್ಲೂ ಕೂಡ ತಪ್ಪಾಗೋದಿಲ್ಲ ಸ್ವಾಮಿ. ಸಮಾಜವನ್ನು ಮುನ್ನಡೆಸಬೇಕಾದಂತ ಅಧಿಕಾರಿ ವರ್ಗ ರೆಡಿಯಾಗುವಂತ KPSC ಎಕ್ಸಾಮ್ ಅಲ್ಲಿ ಇಷ್ಟು ತಪ್ಪಾಗತ್ತೆ ಅಂತಂದ್ರೆ ಭಾಷಾಂತರ ಎಡವಟ್ಟಿನ ವಿರುದ್ಧ ಬೃಹತ್ ಹೋರಾಟ. ಭಾಷಾಂತರ ಕನ್ನಡ ನಾಡಿನಲ್ಲಿ ಅಭ್ಯರ್ಥಿಗಳು, ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಕೊನೆಗೂ ಮಣಿಯತ್ತೆ KPSC. ಹೋರಾಟಕ್ಕೆ ಮಣಿದು ಡಿಸೆಂಬರ್ 29ಕ್ಕೆ ಪರೀಕ್ಷೆ ನಡೆಸಿದ್ರು. ಡಿಸೆಂಬರ್ 29ರ ಪರೀಕ್ಷೆಯಲ್ಲೂ ಒನ್ಸ್ ಅಗೈನ್ ಭಾಷಾಂತರ ದೋಷ. ಒಂದಲ್ಲ ಎರಡಲ್ಲ, ಕಳೆದ ಬಾರಿ 59, ಈ ಬಾರಿ 70 ಪ್ರಶ್ನೆ ದೋಷ ಪೂರಿತ. ವಾರೆ ವಾ. ಹೈಕೋರ್ಟ್, KT, ಸುಪ್ರೀಂ ಕೋರ್ಟ್ನಲ್ಲಿ ಅಭ್ಯರ್ಥಿಗಳು ದಾವೆ ಹುಡ್ತಾರೆ ಪಾಪ, ಓದೋದು ಬಿಟ್ಬಿಟ್ಟು. ಇಷ್ಟು ಪರಿಸ್ಥಿತಿ ಬಂದು ನಿಂತಿದೆ KPSC ವಿಚಾರಕ್ಕೆ. ಯಾರು ಮಾತಾಡಬೇಕಿದ್ರ ಬಗ್ಗೆ? ಯಾರು ಮುಂದಿನ ಕರ್ನಾಟಕದ ಭವಿಷ್ಯದ ಅಧಿಕಾರಿಗಳು ರೆಡಿಯಾಗಬೇಕಾದಂತವರಿಗೆ 70-89 ಪ್ರಶ್ನೆ, ತಪ್ಪು ಪ್ರಶ್ನೆ 2 ಬಾರಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಇದನ್ನ ಯಾರು ಕೊಡೋದು ಕೇಳಬೇಕಿದನ್ನ? ವೀಕ್ಷಕರೇ, ಈ KPSC ಎಕ್ಸಾಮ್ ಅನ್ನೋದಿದೆಯಲ್ಲ, ಇದು ಎಷ್ಟು ಮಹತ್ವದ್ದು ಅಂತಂದ್ರೆ, ನೀವು ಕೇಳಿರ್ತೀರಿ UPSC ಎಕ್ಸಾಮ್ ಅಂತ ಇರುತ್ತೆ, ಅದು ಸೆಂಟ್ರಲ್ ಬೋರ್ಡ್ ಆಯ್ತಾ. UPSC ಕೇಂದ್ರ ಲೋಕಸೇವಾ ಆಯೋಗ. ಅದರಲ್ಲಿ ಯಾರು ಅತಿ ಹೆಚ್ಚಿನ ಮಾರ್ಕ್, ಈಗ IAS IPS IFS ಅವರೆಲ್ಲ ಆ ರೀತಿ ಆಗ್ತಾರೆ. IAS IPS ಅಧಿಕಾರಿಗಳು ಅಂತ ಕೇಳ್ತೀವಲ್ಲ, ಅದು UPSC. KPSC ಆದ್ರೆ KS ಅಧಿಕಾರಿಗಳು ಅಂತ. ಈ ಕಮಿಷನರ್ ಆಗೋದಿರಬಹುದು, DYSP ಆಗೋದಿರಬಹುದು, ತಹಶೀಲ್ದಾರ್ ಆಗೋದಿರಬಹುದು, ಎರಡನೇ ಹಂತದ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಲ್ಲ. ಆಮೇಲೆ ಇವರು ಕೂಡ IAS ಶ್ರೇಣಿಗೆ ಹೋಗ್ತಾರೆ, KS ಮಾಡಿದವರು ಕೂಡ. ಇದು ನಾಳೆ ನಮ್ಮ ಆಯಕಟ್ಟಿನ ಸ್ಥಳಗಳಲ್ಲಿ ಇರುವಂತಹ ಅಧಿಕಾರಿಗಳು ಇಲ್ಲಿಂದ ಪಾಸ್ ಆಗಿ ಬಂದವರಾಗಿರಬೇಕು. ಆಮೇಲೆ ಇದು ಒಂದೆರಡು ದಿನದ ಗಲಾಟೆ ಅಲ್ಲ ಸರ್, ಇದು ದಶಕಗಳು, ಒಂದು 3 ದಶಕ ಆಯ್ತು, ಇದಕ್ಕೆ ಒಂದು 30-35 ವರ್ಷ ಆಯ್ತು. ಆವತ್ತಿನಿಂದ ಇವತ್ತಿನ ತನಕ
ಎಡವಟ್ಟುಗಳ ಮೇಲೆ ಎಡವಟ್ಟು, ಪಾಸ್ ಮಾಡೋದಕ್ಕೆ ದುಡ್ಡು, ಆಮೇಲೆ ಎಲ್ಲೆಲ್ಲಿ ಯಾರೆಲ್ಲ ಬಂದು ಕೂತ್ಕೋತಾರೆ. ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಕರ್ನಾಟಕ ಸರಿಯಾಗಬೇಕು ಅಂತಂದ್ರೆ ಈ ವ್ಯವಸ್ಥೆ ಸರಿಯಾಗಬೇಕು. ಆದ್ರೆ ಇವತ್ತಿನ ಕೆಪಿಎಸ್ಸಿ ಕರ್ಮಕಾಂಡ ಏನ್ ನೋಡಿ, ಕೆಪಿಎಸ್ಸಿ ಅಲ್ಲಿ ಈ ಹಿಂದೆ ಸಾಲು ಸಾಲು ಎಡವಟ್ಟುಗಳಾಗಿತ್ತು. ನಾವು ಬಟ್ಟೆ ಹರ್ಕೊಂಡೆಲ್ಲ ಸುದ್ದಿ ಮಾಡಿದ್ವಿ. ಕೆಲವರೆಲ್ಲ ಮಕ್ಕಳು ಫೈಲ್ ಆದ್ರು ಅಂತ ಅಂದ್ಬಿಟ್ಟು ಕೆಲವರು ಪೋಷಕರು ತೀರ್ಕೊಂಡಿದ್ದಾರೆ. ಇಷ್ಟೆಲ್ಲ ಓದಿ ಫೈಲ್ ಆಗಿ ಹಿಂಗೆಲ್ಲ ಆಗಿದೆ, ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ. ಈ ಎಸಿಪಿ ಚಂದನ್ ಇದಾರಲ್ಲ, ಎಸಿಪಿ ಚಂದನ್, ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಇವರು ಕೂಡ 2012-13ರಲ್ಲಿ ಇದೇ ತರ ಕಚೇರಿಗೆ ಬಂದು ಗೋಳಾಡ್ಕೊಂಡಿದ್ರು. ಇದು ಸತ್ಯ. ಅಂದ್ರೆ ಎಕ್ಸಾಮ್ ಬಗ್ಗೆ ಸ್ಟೋರಿ ಮಾಡಿ ಸರ್, ಕೆಪಿಎಸ್ಸಿ ಬಗ್ಗೆ ಸ್ಟೋರಿ ಮಾಡಿ ಸರ್ ಅಂತೇಳಿ ನನ್ನ ಬಳಿಗೆ ಬಂದಿದ್ರು. ನಾವು ಮಾಡಿದ್ವಿ ಅದನ್ನ ಸ್ಟೋರಿ. ಆಗ ಒಂದು ಹೆಣ್ಮಗಳ ವಿಚಾರ ಕೂಡ ಬಂದಿತ್ತು. ಆ ಹೆಣ್ಮಗಳ ತಂದೆ ಆ ಹುಡುಗಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಸತ್ತೋಗ್ಬಿಟ್ರು, ಸಾಲ ಸೋಲ ಮಾಡ್ಬಿಟ್ಟು. ಇವತ್ತಾಕೆ ಕೆಪಿಎಸ್ ಎಲ್ಲ IAS ಅಲ್ಲಿ ರ್ಯಾಂಕ್ ಬಂದು ಕರ್ನಾಟಕದಲ್ಲಿ ಅಧಿಕಾರಿಯಾಗಿದ್ದಾರೆ. ಒಳ್ಳೆ ವಿಚಾರ. ಚಂದನ್ ಕೂಡ ಇದ್ದಾರೆ, ಅವರು ಕೂಡ ಕೆಪಿಎಸ್ ಅಲ್ಲಿ ಪಾಸ್ ಆಗಿರುವಂತದ್ದು ನೋಡಿ. ಸೊ ಗೊತ್ತಾಯ್ತಲ್ಲ ನಿಮಗೆ ಯಾವೆಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಇರ್ತಾರೆ, ಅವರ ಬಗ್ಗೆ ಆಗುವಂತ ಎಕ್ಸಾಮ್ಗಳೇನು. ಆದರೂ ಗಾಢ ನಿದ್ರೆಯಲ್ಲಿದೆ ಸಿದ್ದರಾಮಯ್ಯ ಸರ್ಕಾರ. ಕೆಪಿಎಸ್ಸಿ ಜನಸೇವೆ ಜೊತೆ ಲೋಪ ಸೇವೆ ಆಗ್ತಾ ಇದೆ. ಈ ಹಿಂದೆ ಮುಖ್ಯ ಪರೀಕ್ಷೆಯಲ್ಲಿ ಹಲವಾರು ಎಡವಟ್ಟುಗಳಾಗಿತ್ತು. ಅದನ್ನು ಹೇಳಿದ್ವಿ, ಹೇಳಿ ಹೇಳಿ ನಮಗೆ ಸಾಕಾಗಿದೆ. ಎಷ್ಟು ಸಾಕಾಗಿದೆ ಅಂತೇಳಿ ಮರ್ತೋಗಿದೆ. ಪರೀಕ್ಷೆ ಆರಂಭವಾದ ದಿನದಿಂದ ಕೂಡ 10 ಅಧ್ವಾನಗಳು ನಡೀತಾ ಇದೆ. ಲೋಕಸಭಾ ಚುನಾವಣೆ ಅಂತ ಪರೀಕ್ಷೆ ಮುಂದೂಡಲಾಗಿತ್ತು. ವಯೋಮಿತಿ ಮೀರಿದವರಿಗೂ ಪರೀಕ್ಷೆ ಮುಂದೂಡಿದ್ರು. ಹಂಗು ಹಿಂಗು ಮಾಡಿ ಆಗಸ್ಟ್ 27ರಂದು ಪರೀಕ್ಷೆ ಮಾಡಿದ್ರು. ಪೂರ್ವಭಾವಿ ಪರೀಕ್ಷೆಯಲ್ಲಿ 59 ಪ್ರಶ್ನೆ ತಪ್ಪಾಗಿ ಭಾಷಾಂತರವಾಗಿದೆ. 59 ಪ್ರಶ್ನೆ. 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು, ಇಲ್ಲೂ ಕೂಡ ತಪ್ಪಾಗೋದಿಲ್ಲ ಸ್ವಾಮಿ. ಸಮಾಜವನ್ನು ಮುನ್ನಡೆಸಬೇಕಾದಂತ ಅಧಿಕಾರಿ ವರ್ಗ ರೆಡಿಯಾಗುವಂತ ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಇಷ್ಟು ತಪ್ಪಾಗತ್ತೆ ಅಂತಂದ್ರೆ ಭಾಷಾಂತರ ಎಡವಟ್ಟಿನ ವಿರುದ್ಧ ಬೃಹತ್ ಹೋರಾಟ. ಭಾಷಾಂತರ ಕನ್ನಡ ನಾಡಿನಲ್ಲಿ ಅಭ್ಯರ್ಥಿಗಳು ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಕೊನೆಗೂ ಮಣಿಯತ್ತೆ ಕೆಪಿಎಸ್ಸಿ. ಹೋರಾಟಕ್ಕೆ ಮಣಿದು ಡಿಸೆಂಬರ್ 29ಕ್ಕೆ ಪರೀಕ್ಷೆ ನಡೆಸಿದ್ರು. ಡಿಸೆಂಬರ್ 29ರ ಪರೀಕ್ಷೆಯಲ್ಲೂ ಒನ್ಸ್ ಅಗೈನ್ ಭಾಷಾಂತರ ದೋಷ. ಒಂದಲ್ಲ ಎರಡಲ್ಲ, ಕಳೆದ ಬಾರಿ 59, ಈ ಬಾರಿ 70 ಪ್ರಶ್ನೆ ದೋಷ ಪೂರಿತ. ವಾರೆ ವಾ. ಹೈಕೋರ್ಟ್, ಕೆಟಿ, ಸುಪ್ರೀಂ ಕೋರ್ಟ್ನಲ್ಲಿ ಅಭ್ಯರ್ಥಿಗಳು ದಾವೆ ಹುಡ್ತಾರೆ ಪಾಪ, ಓದೋದು ಬಿಟ್ಬಿಟ್ಟು. ಇಷ್ಟು ಪರಿಸ್ಥಿತಿ ಬಂದು ನಿಂತಿದೆ ಕೆಪಿಎಸ್ಸಿ ವಿಚಾರಕ್ಕೆ. ಯಾರು ಮಾತಾಡಬೇಕಿದ್ರ ಬಗ್ಗೆ? ಯಾರು ಮುಂದಿನ ಕರ್ನಾಟಕದ ಭವಿಷ್ಯದ ಅಧಿಕಾರಿಗಳು ರೆಡಿಯಾಗಬೇಕಾದಂತ ಅವರಿಗೆ 70-89 ಪ್ರಶ್ನೆ ತಪ್ಪು ಪ್ರಶ್ನೆ 2 ಬಾರಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಇದನ್ನ ಯಾರು ಕೊಡೋದು ಕೇಳಬೇಕಿದನ್ನ? ವೀಕ್ಷಕರೇ, ಈ ಕೆಪಿಎಸ್ಸಿ ಎಕ್ಸಾಮ್ ಅನ್ನೋದಿದೆಯಲ್ಲ, ಇದು ಎಷ್ಟು ಮಹತ್ವದ್ದು ಅಂತಂದ್ರೆ, ನೀವು ಕೇಳಿರ್ತೀರಿ UPSC ಎಕ್ಸಾಮ್ ಅಂತ ಇರುತ್ತೆ, ಅದು ಸೆಂಟ್ರಲ್ ಬೋರ್ಡ್ ಆಯ್ತಾ. UPSC ಕೇಂದ್ರ ಲೋಕಸೇವಾ ಆಯೋಗ. ಅದರಲ್ಲಿ ಯಾರು ಅತಿ ಹೆಚ್ಚಿನ ಈಗ IAS, IPS, IFS ಅವರೆಲ್ಲ ಆ ರೀತಿ ಆಗ್ತಾರೆ. IAS, IPS ಅಧಿಕಾರಿಗಳು ಅಂತ ಕೇಳ್ತೀವಲ್ಲ, ಅದು UPSC. ಕೆಪಿಎಸ್ಸಿ ಆದ್ರೆ KS ಅಧಿಕಾರಿಗಳು ಅಂತ. ಈ ಕಮಿಷನರ್ ಆಗೋದಿರಬಹುದು, DYSP ಆಗೋದಿರಬಹುದು, ತಹಶೀಲ್ದಾರ್ ಆಗೋದಿರಬಹುದು, 2ನೇ ಹಂತದ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಲ್ಲ. ಆಮೇಲೆ ಇವರು ಕೂಡ IAS ಶ್ರೇಣಿಗೆ ಹೋಗ್ತಾರೆ, KS ಮಾಡಿದವರು ಕೂಡ. ಇದು ನಾಳೆ ನಮ್ಮ ಆಯಕಟ್ಟಿನ ಸ್ಥಳಗಳಲ್ಲಿ ಇರುವಂತಹ ಅಧಿಕಾರಿಗಳು ಇಲ್ಲಿಂದ ಪಾಸ್ ಆಗಿ ಬಂದವರಾಗಿರಬೇಕು. ಆಮೇಲೆ ಇದು 1-2 ದಿನದ ಗಲಾಟೆ ಅಲ್ಲ ಸರ್, ಇದು ದಶಕಗಳು, ಒಂದು 3 ದಶಕ ಆಯ್ತು. ಇದಕ್ಕೆ ಒಂದು 30-35 ವರ್ಷ ಆಯ್ತು. ಆವತ್ತಿನಿಂದ ಇವತ್ತಿನ ತನಕ ಎಡವಟ್ಟುಗಳ ಮೇಲೆ ಎಡವಟ್ಟು, ಪಾಸ್ ಮಾಡೋದಕ್ಕೆ ದುಡ್ಡು, ಆಮೇಲೆ ಎಲ್ಲೆಲ್ಲಿ ಯಾರೆಲ್ಲ ಬಂದು ಕೂತ್ಕೋತಾರೆ. ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಕರ್ನಾಟಕ ಸರಿಯಾಗಬೇಕು ಅಂತಂದ್ರೆ ಈ ವ್ಯವಸ್ಥೆ ಸರಿಯಾಗಬೇಕು. ಆದ್ರೆ ಇವತ್ತಿನ ಕೆಪಿಎಸ್ಸಿ ಕರ್ಮಕಾಂಡ ಏನ್ ನೋಡಿ, ಕೆಪಿಎಸ್ಸಿ ಅಲ್ಲಿ ಈ ಹಿಂದೆ ಸಾಲು ಸಾಲು ಎಡವಟ್ಟುಗಳಾಗಿತ್ತು. ನಾವು ಬಟ್ಟೆ ಹರ್ಕೊಂಡೆಲ್ಲ ಸುದ್ದಿ ಮಾಡಿದ್ವಿ. ಕೆಲವರೆಲ್ಲ ಮಕ್ಕಳು ಫೈಲ್ ಆದ್ರು ಅಂತ ಅಂದ್ಬಿಟ್ಟು ಕೆಲವರು ಪೋಷಕರು ತೀರ್ಕೊಂಡಿದ್ರು.